ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಇನ್ಸ್ಟೆಂಟ್ ಪಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಪಡ್ಡು ರೆಸಿಪಿ ಅಂದ ತಕ್ಷಣ ರವೆ ಬಳಸಿ ಮಾಡೋವಂಥದ್ದು ಅಂದ್ಕೋಬೇಡಿ. ಅಕ್ಕಿ ನೆನೆಸಿ ಮಾಡೋವಂಥದ್ದೇನೆ, ಆದರೆ ಫರ್ಮೆಂಟ್ ಆಗೋ ಅಗತ್ಯ ಇಲ್ಲ. ರಾತ್ರಿ ಇಡೀ ಹುದುಗಿ ಬೆಳಗ್ಗೆ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಅಕ್ಕಿ ಜೊತೆ ಕೆಲವು ಪದಾರ್ಥಗಳನ್ನು ನೆನೆಸಿ ರುಬ್ಬಿದ ತಕ್ಷಣ ಮಾಡುವಂಥ ಪಡ್ಡು ರೆಸಿಪಿ ಇದು. ಮಸಾಲೆ ಪಡ್ಡು ರೆಸಿಪಿ, ಯಾಕಂದರೆ ನಾವು ಇದಕ್ಕೆ ಕೆಲವು ಸಾಮಗ್ರಿಗಳನ್ನು ಸಹ ಹಾಕ್ಕೋತೀವಿ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಗರ್ಗರಿಯಾಗಿ, ಒಳಗಡೆಯಿಂದ ಮೃದುವಾಗಿ, ತುಂಬ ರುಚಿಯಾಗಿ ಅನಿಸುತ್ತೆ. ಖಂಡಿತ ಇದೊಂದು ಸಲ ಟ್ರೈ ಮಾಡಿ ನೋಡಿ, ನೀವು ಇಷ್ಟಪಡ್ತೀರಾ. ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ಸ್ಟೆಂಟ್ ಅಕ್ಕಿ ಪಡ್ಡು ತಯಾರಿಸೋದಕ್ಕೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ 2 ಕಪ್ಪು ದೋಸೆ ಅಕ್ಕಿ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು 1 ಕಪ್ಪು ಅಥವಾ 1 ಲೋಟ ಇಟ್ಕೊಂಡು ಅದರಲ್ಲೇ ಮೆಜರ್ ಮಾಡ್ಕೊಳ್ಳಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ಪು ದಪ್ಪ ಅವಲಕ್ಕಿ ಹಾಕ್ಕೊಳ್ಳೋಣ. ಅರ್ಧ ಕಪ್ಪು ಸಬ್ಬಕ್ಕಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಾಮೂಲಿ ದಪ್ಪ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಇದೆಷ್ಟೆಲ್ಲವನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಲ ತೊಳೆದು ನೀರನ್ನು ಚೆಲ್ಬಿಡೋಣ. ಒಂದು ಸಲ ನೀರು ಹಾಕ್ಕೊಂಡ್ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಚೆನ್ನಾಗಿ ಕೈಯೆಲ್ಲ ಹಿಸಕ್ಬಿಟ್ಟು ಇದನ್ನೆಷ್ಟು ಚೆನ್ನಾಗಿ ತೊಳೆದಿರೋಂಥ ನೀರನ್ನು ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಸಲ ನೀರು ಹಾಕ್ಕೊಂಡು ಮತ್ತೆ ಇದೇ ರೀತಿಯೇ ತೊಳೆದು ಚೆಲ್ಬಿಡೋಣ. ಈ ರೀತಿಯೇ 2-3 ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲವನ್ನು ತೊಳ್ಕೊಂಡ್ಮೇಲೆ ಪೂರ್ತಿಯಾಗಿ ನೀರನ್ನು ಚೆಲ್ಬಿಡಬೇಕು. ಇದು ತುಂಬ ಮುಖ್ಯ. ಇದರಲ್ಲಿ ನೀರು ಹೆಚ್ಚು ಇರಬಾರ್ದು. ಒಂದು ಸಲ ಅಕ್ಕಿ ಎಲ್ಲ ಸಾಮಗ್ರಿಗಳನ್ನು ತೊಳ್ಕೊಂಡ್ಮೇಲೆ ಇದಕ್ಕೆ 1 ಚಿಕ್ಕ ಚಮಚ ಮೆಂತ್ಯ ಕಾಳು ಹಾಕ್ಕೊಳ್ಳೋಣ. 1 ಕಪ್ಪು ಫ್ರೆಶ್ ಆಗಿರೋಂಥ ಮೊಸರು ಹಾಕ್ಕೊಳ್ಳೋಣ. ಮೊಸರು ತುಂಬ ಹುಳಿ ಇರೋಂಥ ಮೊಸರನ್ನ ಹಾಕ್ಕೋಬೇಡಿ, ಸ್ವಲ್ಪ ಫ್ರೆಶ್ ಆಗಿರೋಂಥ ಮೊಸರನ್ನೇ ಹಾಕ್ಕೊಳ್ಳಿ. ಈಗ ಇದಕ್ಕೆ ಅದೇ ಕಪ್ಪಲ್ಲೇ 3/4 ಕಪ್ಪು ನೀರು ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲ ಸಾಮಗ್ರಿಗಳನ್ನು ಮೊಸರು ಮತ್ತು ನೀರು ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ನಾವು ಇದನ್ನು ಮತ್ತೆ ಏನು ಹುದುಗೋಗಿ ಬಿಡೋದಿಲ್ವಲ್ಲ, ಅದರಿಂದಾಗಿ ಮೊಸರು ಚೆನ್ನಾಗೇ ಮಿಕ್ಸ್ ಆಗಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಸಮ ಮಾಡ್ಕೊಂಬಿಡೋಣ. ಈ ರೀತಿ ಸಮ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪದಾರ್ಥಗಳಿಗೂ ಮೊಸರು ಚೆನ್ನಾಗಿ ಹತ್ತತ್ತೆ. ಒಂದು ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ಮುಚ್ಚಿಟ್ಬಿಟ್ಟು ಇದನ್ನು 2ರಿಂದ 4 ಗಂಟೆ ನೆನೆಸ್ಕೊಂಬಿಡೋಣ. ಮಿನಿಮಮ್ ಇದು 2 ಅವರ್ಸ್ ನೆನೆಸಲೇಬೇಕು. ಮ್ಯಾಕ್ಸಿಮಮ್ 4 ಅವರ್ಸು. 4 ಅವರ್ಸ್ಗಿಂತ ಜಾಸ್ತಿ ನೆನೆಸಬಾರ್ದು. ಒಂದ್ಸಲ ಇದೆಲ್ಲವನ್ನು ಚೆನ್ನಾಗಿ ನೆಂದ ಮೇಲೆ ಬ್ಯಾಚಸ್ಸಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಗತ್ಯ ಇರೋಷ್ಟು ಮಾತ್ರ ನೀರು ಹಾಕ್ಕೊಂಡು ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಹಿಟ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಮೊದಲು ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ 1 ಈರುಳ್ಳಿನ ಹಾಕ್ಕೊಳ್ಳೋಣ. 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ 2 ಚಿಕ್ಕ ಸೈಜ್ ಕ್ಯಾರೆಟನ್ನು ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 2ರಿಂದ 3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳೋಣ. ಅದೇ ರೀತಿ 1 ಚಿಕ್ಕ ಚಮಚ ಜೀರಿಗೆ, 1/4 ಚಿಕ್ಕ ಚಮಚ ಅಡುಗೆ ಸೋಡಾ ಮತ್ತು ಮೊಸರು ನಾವು ಇದೆರಡನ್ನೂ ಹಾಕಿರೋದ್ರಿಂದ ಇದೊಂದು ರೀತಿ ಇನ್ಸ್ಟೆಂಟಾಗಿ ಫರ್ಮೆಂಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಚಿಕ್ಕ ಚಮಚ ಸಕ್ಕರೆ ಸಹ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹೊರಗಡೆಯಿಂದ ನೋಡೋದಕ್ಕೆ ಗರಿಯಾಗಿ ಕೆಂಪಿಗೆ ಚೆನ್ನಾಗಿ ಬರುತ್ತೆ. ಇದಿಷ್ಟೆಲ್ಲ ಪದಾರ್ಥಗಳನ್ನು ಹಿಟ್ಟಿಗೆ ಹಾಕ್ಕೊಂಡ್ಮೇಲೆ ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವು ರುಬ್ಬಿಟ್ಕೊಂಡಿರೋಂಥ ಹಿಟ್ಟು ಜೊತೆ ನಾವು ಹಾಕಿರೋಂಥ ತರಕಾರಿ, ಮೆಣಸಿನ್ಕಾಯಿ, ಮಸಾಲೆಗಳು, ಸೋಡಾ, ಉಪ್ಪು, ಸಕ್ಕರೆ ಇದೆಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡೋಣ. ತುಂಬ ಗಟ್ಟಿ ಅಂತ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ನೋಡಿ, ಹಿಟ್ಟು ತಯಾರಾಗಿದೆ. ಇದನ್ನೇನು ಮತ್ತೆ ರಾತ್ರಿ ಎಲ್ಲ ಫರ್ಮೆಂಟ್ ಆಗಬೇಕು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಆಗಕ್ಕೆ ಬಿಡಬೇಕು ಅದೆಲ್ಲ ಏನೂ ಇಲ್ಲ. ಇನ್ಸ್ಟೆಂಟಾಗಿ ಪಡ್ಡು ತಯಾರಿಸ್ಕೋಬೋದು. ಪಡ್ಡು ಹಿಟ್ಟು ತಯಾರಾಗಿದೆ. ಈಗ ಒಂದು ಹಂಚನ್ನು ಬಿಸಿ ಇಟ್ಕೊಂಡಿದ್ದೆ, ಗುಂಪಂಗ್ಲ ಹಂಚನ್ನು ಬಿಸಿಗೆ ಇಟ್ಕೊಂಡು ಎಲ್ಲ ಹಳ್ಳಕ್ಕೂ ಈ ರೀತಿ ಎಣ್ಣೆಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಕಮ್ಮಿ ಬಳಸ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 1/4 ಚಿಕ್ಕ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಎಣ್ಣೆನೂ ಹಾಕೋಬೋದು. ಎಣ್ಣೆ ಹಾಕ್ಕೊಂಡ್ಮೇಲೆ ಎಲ್ಲದಕ್ಕೂ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳೋಣ. ಗುಂಪಂಗ್ಲ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಸ್ವಲ್ಪ ಕೆಂಪಾಗಲಿ, ಇದೊಂದು ಕಡೆ ಸ್ವಲ್ಪ ಬೆಂದ ಮೇಲೆ ಹುಷಾರಾಗಿ ಈ ರೀತಿ ತಿರುವು ಹಾಕ್ಕೊಳ್ಳೋಣ. ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯೇ ಹುಷಾರಾಗಿ ತಿರುವು ಹಾಕ್ಕೊಳ್ಳಿ. ಮೇಲೆ ಲೇಯರು ಇನ್ನೂ ಸ್ವಲ್ಪ ಹಸಿ ಹಿಟ್ಟು ಹಾಗೇ ಇರುತ್ತೆ. ಅದರಿಂದ ಅದು ಏನಾದ್ರು ಚೆಲ್ಲಿದ್ರೂ ವಾಪಸ್ ಹಳ್ಳಕ್ಕೇ ಚೆಲ್ಲಬೇಕು. ಗುಂಪಂಗ್ಲ ಹಳ್ಳಕ್ಕೇ, ಅಂದರೆ ಗುಂಪಂಗ್ ಹಂಚು ಒಳಗಡೆ ಚೆಲ್ಲಬೇಕು. ಆ ರೀತಿ ಇದನ್ನು ತಿರುವು ಹಾಕ್ಕೊಳ್ಳಿ. ಎಲ್ಲವನ್ನು ತಿರುವು ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಅದೇ ರೀತಿಯೇ ಸ್ವಲ್ಪನೇ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 4ರಿಂದ 5 ಡ್ರಾಪ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು ಹೆಚ್ಚು ಕಮ್ಮಿ 1/4 ಚಿಕ್ಕ ಚಮಚ ಎಲ್ಲ ಗುಂಪಂಗ್ಳಿಗೂ ಹಾಕ್ಕೊಂಡಿರ್ತೀನಿ. ನೀವೇನಾದರೂ ಮೊದಲೇ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ರೆ ಮತ್ತೆ ಎಣ್ಣೆ ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಇನ್ನೊಂದು ಸೈಡು ಸ್ವಲ್ಪ
ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಮತ್ತೆ ಇನ್ನೊಂದು ಸೈಡು ಕೆಂಪಾಗೋ ರೀತಿ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಒಂದ್ಸಲ ಗುಂಪಂಗ್ಳು ಎರಡೂ ಕಡೆನೂ ಚೆನ್ನಾಗಿ ಬೆಂದು ಎರಡೂ ಕಡೆನೂ ಚೆನ್ನಾಗಿ ಗೋಲ್ಡನ್ ಕಲರ್ ಆದಮೇಲೆ ಎಲ್ಲ ಗುಂಪಂಗ್ಳುಗಳನ್ನು ಈ ರೀತಿ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು ಗುಂಪಂಗ್ಳು ಎಷ್ಟು ನೀಟಾಗಿ ಚೆನ್ನಾಗಿ ಬರ್ತಾ ಇದೆ. ಒಂದು ಸ್ವಲ್ಪನೂ ಹಂಚಿಗೆ ಹತ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಏನು ಹುದುಗೋ ಅಗತ್ಯ ಇಲ್ಲ, ಏನೂ ಇಲ್ಲ, ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಬಿಸಿ ಬಿಸಿ ಗುಂಪಂಗ್ಳು ತಯಾರಾಗಿದೆ. ನೀವೇ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆ ಚೆನ್ನಾಗಿ ಕೆಂಪಗೆ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಇಳಿದಿರೋಂಥ ಹಿಟ್ಟಲ್ಲೂ ಗುಂಪಂಗ್ಳುಗಳನ್ನು ತಯಾರಿಸ್ಕೊಳ್ಳೋದು. ಬಿಸಿ ಹಂಚಿಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಗುಂಪಂಗ್ಳು ಹಿಟ್ಟನ್ನು ಹಾಕ್ಕೊಂಡು ಒಂದು ಕಡೆ ಚೆನ್ನಾಗಿ ಬೇಯಿಸಿ ಒಂದು ಕಡೆ ಚೆನ್ನಾಗಿ ಕೆಂಪಾದಮೇಲೆ ಇದನ್ನು ಹುಷಾರಾಗಿ ತಿರುವು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋಂಥ ಇನ್ಸ್ಟೆಂಟ್ ಅಕ್ಕಿ ಗುಂಪಂಗ್ಳು ತಯಾರಾಗಿರುತ್ತೆ. ನೀವು ಇದೇ ರೆಸಿಪಿನೇ ಫಾಲೋ ಮಾಡಿ ಇದೇ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಬೆಳಗ್ಗೆ ತಿಂಡಿಗೆ ಏನಾದರೂ ಬೇಗ ಇನ್ಸ್ಟೆಂಟಾಗಿ ಏನಾದರೂ ಮಾಡಬೇಕು ಅಂದ್ರೂ ಇದನ್ನು ಸುಲಭವಾಗಿ ಮಾಡ್ಬೋದು. ಅಥವಾ ರಾತ್ರಿ ಊಟದ ಟೈಮ್ಗೆ ಮಾಡಬೇಕು, ರಾತ್ರಿ ಡಿನ್ನರ್ ಟೈಮ್ಗೆ ಮಾಡಬೇಕು ಅಂದ್ರೂ ಸಹ ಸಾಯಂಕಾಲ ನೆನೆಸಿ ಬೇಗ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಇದನ್ನು ರುಚಿಯಾಗಿರುವಂಥ ಚಟ್ನಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿ ಅನಿಸುತ್ತೆ. ನಾನು ಈಗಾಗಲೇ ಸಾಕಷ್ಟು ರೀತಿ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ, ಸಾಕಷ್ಟು ರೀತಿ ದೋಸೆ ರೆಸಿಪಿಗಳು, ಸಾಕಷ್ಟು ರೀತಿ ಇಡ್ಲಿ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ಇನ್ಸ್ಟೆಂಟ್ ಇಡ್ಲಿ, ಇನ್ಸ್ಟೆಂಟ್ ದೋಸೆ, ಹಾಗೆಯೇ ಮಾಮೂಲಿಯಾಗಿ ಮಾಡುವಂಥ ಗುಂಪಂಗ್ಳು ಅಂದರೆ ಹುದುಗ ಹಾಕಿ ಮಾಡುವಂಥ ಗುಂಪಂಗ್ಳು ರೆಸಿಪಿನೂ ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.